ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 12 ಎಕರೆ ಟಾಪ್ ಕಂಡೀಷನ್ ತೋಟ ಅಂತ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ಹೋಮ್ ಸ್ಟೇ, ಒಂದು ಫಾರ್ಮ್ ಹೌಸ್ ಅಂತ ಅನ್ಕೋತಿರೋ, ಒಂದು ಹೋಮ್ ಸ್ಟೇ ಅಂತ ಅನ್ಕೊತಿರೋ, ಏನಾದರೂ ಅನ್ಕೋಬೋದು. ಒಂದು ಒಳ್ಳೆ ಜಾಗದಲ್ಲಿದೆ. ಸೋಮವಾರಪೇಟೆಯಿಂದ ಬರೀ 5 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹೋಗುವಂಥ ರಸ್ತೆ ನಾವು ನೋಡ್ತಿದ್ದೀವಿ. ಇದೇ ರಸ್ತೆಯಿಂದ ನಿಮಗೆ 1 ಕಿಲೋಮೀಟ್ರ್ ಮಣ್ಣಿನ ರಸ್ತೆ. ನಾವೇನು ಮೊದಲು ಟಾರ್ ರೋಡ್ ತೊಗೊಂಡ್ವಿ, ಅಲ್ಲಿಂದ 1 ಕಿಲೋಮೀಟ್ರ್ ಬಂದರೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸಿಗೆ ನಾವು ರೀಚ್ ಆಗ್ತೀವಿ. ಲೆವೆಲ್ ಜಾಗ ಅಂತ ಹೇಳ್ಬೋದು. 70 to 80% ಲೆವೆಲ್ ಜಾಗ. ತುಂಬ ಕಂಡೀಷನ್ ಆಗಿರೋ ರೋಬಸ್ಟಾ ಪ್ಲಾಂಟೇಷನ್ನೇ ಜಾಸ್ತಿ ಇದೆ. ಅರೇಬಿಕಾ ಪ್ಲಾಂಟೇಷನ್ ಸ್ವಲ್ಪ ಇದೆ, ಬಟ್ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಒಂದೇ ಒಂದು ಮೈನಸ್ ಪಾಯಿಂಟ್ ನಿಮಗೆ ಮೊದಲೇ ಹೇಳ್ತಿದ್ದೀನಿ, ಒಂದು ಚಿಕ್ಕ ಮಣ್ಣಿನ ರಸ್ತೆ 1 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಅದು ಕೂಡ ನಿಮಗೆ ಆರಾಮಾಗಿ 2 ಕಾರ್ ಪಾಸ್ ಆಗುವಂಥ ರೋಡು. ತೋಟ ಮಾತ್ರ ಕಂಡೀಷನ್ ಆಗೈತೆ ಅಣ್ಣ. ಹಾಂ, ಕಿತ್ಲೆಂಡ್ ಸಕ್ಕತ್ತಾಗಿದೆ. ತೋಟ ಕಂಡೀಷನ್ ಆಗುಂಟು. ನೋಡಿ, ನಾವು ಲೇಬರ್ ಲೈನ್ನ ನೋಡ್ತಿದ್ದೀವಿ. ಹೊಸದಾಗಿ ನಿರ್ಮಾಣವಾಗಿರುವಂಥ ಒಂದು ಒಳ್ಳೆ ಲೇಬರ್ ಲೈನ್ ಕೂಡ ಇದೆ. ಒಂದು ಒಳ್ಳೆ ಹೋಮ್ ಸ್ಟೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಜವಾಗ್ಲೂ ಸೋಮವಾರಪೇಟೆ ಹತ್ರ ಇಷ್ಟು ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಎಲ್ಲ ಸ್ಟೀಪ್ ಏರಿಯಾಗಳೇ ಜಾಸ್ತಿ ಆ ಏರಿಯಾದಲ್ಲಿ, ಆದರೂ ಕೂಡ ಇದು ಪೂರ್ತಿ ಲೆವೆಲ್ ಆಗಿರೋ ಜಾಗ ನಮಗೆ ಸಿಕ್ಕಿದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, 12 ಎಕರೆ ಬೌಂಡ್ರಿ ಬರುತ್ತೆ, 12 ಎಕರೆ ರೆಕಾರ್ಡ್ ಬರುತ್ತೆ. ಪೂರ್ತಿ ಕಂಡೀಷನ್ ಆಗಿರುವಂಥ ತೋಟ ನೋಡಿ. ಪೂರ್ತಿ CC ಕ್ಯಾಮ್ರಾಗಳು ತೋಟದ ಪೂರ್ತಿ ಹಾಕಿದ್ದಾರೆ. ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ, ಸೋಮವಾರಪೇಟೆ ತಾಲೂಕು ಬರುತ್ತೆ. ಹಾಗೆ ಸೋಮವಾರಪೇಟೆಯಿಂದ 5ರಿಂದ 5.5 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ ಹೋಗುವಾಗ ಅಕ್ಕಪಕ್ಕ ಮನೆಗಳು ಕೂಡ ಇದೆ. ತುಂಬ ಒಳ್ಳೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು. ನೋಡಿ, ಒಂದು ಹೋಮ್ ಸ್ಟೇ ನೀವು ನೋಡ್ತಿದ್ರೆ ಹೇಗಿದೆ ಅಂತ. ತುಂಬ ಸುಂದರವಾಗಿ ಕಟ್ಟಿದ್ದಾರೆ, ತುಂಬ ಪ್ರೀತಿಯಿಂದ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ. ತಗೊಳ್ಳೋರ್ಗಂತೂ ಇದು ತುಂಬ ಪ್ರೈಮ್ ಪ್ರಾಪರ್ಟಿ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆಗಳೇನೂ ಇಲ್ಲ. ತೋಟದ ಬಗ್ಗೆನೂ ಅಷ್ಟೇ ಮಾತಾಡೋಂಗೆ ಇಲ್ಲ. ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಒಂದು 4ರಿಂದ 5 ರೂಮ್ಗಳು ಕೂಡ ಇದೆ. ನೀವು ಇನ್ನೂ ದೊಡ್ಡದಾಗಿ ಮಾಡ್ಕೊಬೋದು. ಏನಾದರೂ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ ಅಂದರೆ ಇನ್ನೂ ನೀವು ರೂಮ್ಸ್ಗಳಾಗಿರ್ಬೋದು, ಕಿಚನ್ ಆಗಿರ್ಬೋದು, ತುಂಬ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇದ್ದಿದ್ರಲ್ಲಿ ಇದು ಪರ್ಫೆಕ್ಟ್ ಆಗಿದೆ. ಎಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆಗಳು ನೋಡಿ. ಪೂರ್ತಿ ಸಿಲ್ವರ್ ಇದೆ, ಪೆಪ್ಪರ್ ನಾಪ್ಸ್ ಇದ್ದಾರೆ, ಹಾಗೆ ರೋಬಸ್ಟಾ ಪ್ಲಾಂಟೇಷನ್ ಇದೆ, ಮತ್ತು 2 ಬೋರ್ವೆಲ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ಪರ್ಫೆಕ್ಟ್ ಆಗಿದೆ. ನೀರಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಸುಂದರವಾದಂಥ ಜಾಗ, ಹಾಗೆ ಸುಂದರವಾದಂಥ ಮನೆ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ಮತ್ತು ಸರಿಸುಮಾರು ಈ ಏರಿಯಾದಲ್ಲಿ ನಿಮಗೆ 60ರಿಂದ 110, 120 ಇಂಚ್ ಮಳೆ ಬೀಳುತ್ತೆ. ಒಳ್ಳೆ ಇನ್ಕಮ್ ಬರುವ ತೋಟ ಇದಾಗಿದೆ. ಏನಿಲ್ಲ ಅಂತಂದರೂ 25 ಲಕ್ಷದಿಂದ 28 ಲಕ್ಷ ವರ್ಷಕ್ಕೆ ಇನ್ಕಮ್ ಇದೆ ಈ ಪ್ರಾಪರ್ಟಿಯಲ್ಲಿ. ಇನ್ನು ಹೋಮ್ ಸ್ಟೇ ನಾವು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದ್ರೆ ತುಂಬ ಇನ್ಕಮ್ ಬರುತ್ತೆ. ಮತ್ತು ನಿಮಗೆ ಈ ಪ್ರಾಪರ್ಟಿ ವಿಡಿಯೋ ಲಾಸ್ಟಿಗೆ ನಿಮಗೆ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ. ಈ ಪ್ರಾಪರ್ಟಿಯಿಂದ ಒಂದು 300-400 ಮೀಟ್ರಲ್ಲಿ ಒಂದು ದೊಡ್ಡ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಇದೆ. ಸೂಪರಾಗಿ ನಡೀತಿರುವಂಥ ಒಂದು ರೆಸಾರ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಇವರ ಪರಿಚಯದವ್ರದ್ದೇ ಇದೆ. ಸೊ ಹಾಗಾಗಿ ಒಳ್ಳೆ ಏರಿಯಾ ಇದು. ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ. ಸಿಲ್ವರ್ಗಳು ಏನು ಹಾಕಿದ್ದಾರೆ ಅದು ಆರಕ್ಕೆ ಹೊಸೋಟ ಮಾಡಿದ್ದೀವಿ ತಗೊಂಡು
ಇದೇನಿದೆ ಹಳೆ ತೋಟ ತೊಗೊಂಡ್ರೆ ಇಲ್ಲಿ ಟಚ್ ಬರುತ್ತೆ ಅದು ಈ ಟಚ್ಚೇ ಇದು ಇಲ್ಲಿ ಈ ಬೌಂಡ್ರಿ ಇದೆಯಲ್ಲ ಇವಾಗ ನೆಲಸಿನಗಳು ಏನು ಕಾಣ್ತಾ ಇದೆ. ಇವರು ಮಗ ಇದ್ದಾರಲ್ಲ ಅದು ಸ್ವಲ್ಪ ತಿಂದು ಈ ಕಡೆ ಅದು 6 ಎಕರೆ ಇದೆ 6 ಎಕರೆನಾ ಇದು ಹಳೆದ 6 ಎಕರೆ ಅದು 6 ಎಕರೆ ವರ್ಷ ಈಗ ಗದ್ದೆಗಳು ಕಾಣ್ತಾ ಇದೆಯಲ್ಲ ಆ ಬೌಂಡ್ರಿ ಅದೇ ಬಂದು ಗದ್ದೆ ನೋಡಿ, ಪ್ರಾಪರ್ಟಿಯಿಂದ ನಿಮಗೆ ಒಂದು ಸುಂದರವಾದಂಥ ಪರಿಸರದ ವ್ಯೂ ಕಾಣುತ್ತೆ. ತುಂಬ ಕಾಮಾಗಿದೆ, ಒಂದು ತುಂಬ ಒಳ್ಳೆ ಏರಿಯಾ, ಪೀಸ್ಫುಲ್ ಆಗಿರುವಂಥ ಜಾಗ ಇದಾಗಿದೆ. ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಈ ಏರಿಯಾದಲ್ಲಿ ಸೋಮವಾರಪೇಟೆಗೆ ನೀರಿರೋದ್ರಿಂದ ಒಂದು ಎಕರೆಗೆ 40-42 ಲಕ್ಷ ನಡೀತಿದೆಯಂತೆ. ಇವರು ಕೂಡ ಟೋಟಲಾಗಿ ಇದೇನು ಹೋಮ್ ಸ್ಟೇ ಮಾಡಿದ್ದಾರೆ ಇದಕ್ಕೆ ಅವ್ರೇನು ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಟೋಟಲಾಗಿ ಇವರು 43 ಲಕ್ಷ ಒಂದು ಎಕರೆಗೆ ನಮಗೆ ಬೇಕು ಅಂತ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ನೇರ ಓನರ್ ಹತ್ರನೇ ನಿಮಗೆ ಸೆಟ್ಟಿಂಗ್ ಇರುತ್ತೆ. ಓನರ್ ಕೂಡ ತುಂಬ ಒಳ್ಳೆಯವರು. ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ತೀರಾ ಡಿಫ್ರೆನ್ಸ್ ಇರೋದಿಲ್ಲ. ಒಂದು ಸ್ಲೈಟ್ಲಿ ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ. ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ. ಒಳ್ಳೆ ಪ್ರಾಪರ್ಟಿ ಇದು. ಒಂದು ಒಳ್ಳೆ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದಾಗಿದೆ. ಬೋರ್ ಇದೆ, ಒಳ್ಳೆ ಮಳೆ ಆಗುತ್ತೆ, ಸುಂದರವಾದಂಥ ಜಾಗ, ಕೂರ್ಗಲ್ಲಿರುವಂಥ ಪ್ರಾಪರ್ಟಿ, ವಾಸಕ್ಕೆ ಯೋಗ್ಯವಾಗಿರೋ ಮನೆ ಕೂಡ ಇದೆ. ಅದನ್ನು ಹೋಮ್ ಸ್ಟೇ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಹೋಮ್ ಸ್ಟೇಗೆ ಮಾಡಿರೋವಂಥದ್ದು. ಆಮೇಲೆ ಒಳ್ಳೆ ರೋಡ್ ಅಪ್ರೋಚ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗಂತೂ ಚಿನ್ನ ಇದ್ದಂಗಿದು ಈ ಪ್ರಾಪರ್ಟಿ. ಒಂದು 10-12 ಎಕರೆ ಬೇಕು ಅನ್ನೋರು ಆರಾಮಾಗಿ ಈ ಪ್ರಾಪರ್ಟಿನ ಬಂದು ತೊಗೋಬೋದು. ನೋಡಿದ ಕೂಡಲೇ ಮನಸ್ಸಿಗೆ ತುಂಬ ಇಷ್ಟ ಆಗುವಂಥ ಪ್ರಾಪರ್ಟಿ ಮತ್ತು ಒಂದು ಒಳ್ಳೆ ಪ್ರಾಪರ್ ಶೇಪ್ ಇದೆ. ಮಲೆನಾಡು ಭಾಗ ಇದಾಗಿದೆ, ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡಿ, ಇದು ಪ್ರಾಪರ್ಟಿಗೆ ನಾವು ಎಂಟ್ರಿ ಆಗಬೇಕಾದ್ರೆ ಸಿಗುವಂಥ ರಸ್ತೆ. ಇಲ್ಲಿಂದ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಆಗುತ್ತೆ ಮಣ್ಣಿನ ರಸ್ತೆ ಪ್ರಾಪರ್ಟಿಗೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಈ ಪ್ರಾಪರ್ಟಿಯಿಂದ ಸ್ವಲ್ಪ ದೂರದಲ್ಲೇ ನಿಮಗೊಂದು ಒಳ್ಳೆ ರೆಸಾರ್ಟ್ ಇದೆ ಅಂತ. ಆ ರೆಸಾರ್ಟ್ಗೆ ನಾವು ಹೋಗ್ತಿದ್ದೀವಿ. ಈಗ ನಾವು ನೋಡಿದಂಥ ಪ್ರಾಪರ್ಟಿ ಈ ರೆಸಾರ್ಟ್ ಓನರ್ ಫ್ರೆಂಡೇ ಆಗಿದೆ. ಸೊ ತುಂಬ ಚೆನ್ನಾಗಿರುವಂಥ ರೆಸಾರ್ಟ್. ಸಕ್ಕತ್ತಾಗಿದೆ ಬಿಡಿ. ಸಕ್ಕತ್ತಾಗಿದೆ.